ಬಹಿರಂಗ ಪ್ರಚಾರದ ಕೊನೆಯ ದಿವಸ ನಾವು ನಮ್ಮ ಅಭ್ಯರ್ಥಿಯ ಪರವಾಗಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬ್ಲಾಕಿನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಿದೆ, ಜನರ ಅಭಿಪ್ರಾಯ ಯಾವ ರೀತಿಯಲ್ಲಿದೆ, ನಮ್ಮ ಪಕ್ಷದ ಗೆಲುವಿನ ವಿಚಾರವನ್ನು ತಮಗೆ ತಿಳಿಸಬೇಕೆಂಬ ಉದ್ದೇಶದಿಂದ ಇವತ್ತು ಕೊನೆಯ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಮ್ಮ ಜೊತೆ ಇದ್ದರೆ ಅದು ಪದ್ಮರಾಜ್ ಪೂಜಾರಿ ಅವರು. ಬಹುಶಃ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಇವತ್ತು ವಿಶ್ವಾದ್ಯಂತ ಪ್ರಸಿದ್ಧ ಆಗಲಿಕ್ಕೆ ಕಾರಣ ಮಂಗಳೂರು ದಸರಾದ ನೇತೃತ್ವವನ್ನು ಜನಾರ್ದನ್ ಪೂಜಾರಿ ಅವರು ವಹಿಸಿಕೊಂಡ ನಂತರ ಮಂಗಳೂರು ದಸರಾವನ್ನು ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಕೆಲಸ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ಜನಾರ್ದನ್ ಪೂಜಾರಿ ಅವರಿದ್ದರೆ, ತೆರೆಮರೆಯಲ್ಲಿ ಮಂಗಳೂರು ದಸರಾದ ಶೋಭಾಯಾತ್ರೆ ಆಗಲಿ, ಆ ವೈಭವದಲ್ಲಿ ಮಂಗಳೂರು ದಸರಾವನ್ನು ಮೈಸೂರು ದಸರಾದ ಮಟ್ಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಂತಹ ಒಬ್ಬ ವ್ಯಕ್ತಿ ಪದ್ಮಣ್ಣನವರು. ಮಂಗಳೂರು ದಸರಾವನ್ನು ಜನರಿಗೆ ಇವತ್ತು ಈ ವೈಭವದಲ್ಲಿ ಮಾಡುವಂಥ ಉದ್ದೇಶ ಒಂದೇ, ನಮ್ಮ ಊರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರಲಿ ಅಂತ ಒಂದು ದೂರಾಲೋಚನೆ ಇರುವಂಥ ಒಬ್ಬ ಶ್ರೇಷ್ಠ ನಾಯಕ. ವೃತ್ತಿಪರ ಜೀವನದಲ್ಲಿ ವಕೀಲರಾಗಿಕೊಂಡು ಇವತ್ತು ಒಂದು ಹಿಂದುಳಿದ ನಾವು 2 ಊರನ್ನು ದತ್ತು ತೆಗೆದಿದ್ವಿ. ನಮಗೆ ಜಿಲ್ಲಾಧಿಕಾರಿಗಳು 2 ಊರುಗಳನ್ನು ತಾವು ಈ 56 ದಿವಸ ಕೊರೋನಾದ ಕಷ್ಟ ಕಾಲದಲ್ಲಿ ತಾವು ಊರಿನ ಜನರ ಕಷ್ಟ ಸುಖವನ್ನು ನೋಡಬೇಕೆಂಬ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಬಹುಶಃ ಪದ್ಮಣ್ಣ ಅವರು ಬರೀ ಒಂದು ಊರನ್ನು ದತ್ತು ತೆಗೆದ ಕೆಲಸ ಕಾರ್ಯ ಮಾಡಿದ ಮಾತ್ರ ಅಲ್ಲ, ಬಹುಶಃ ಬಹಳಷ್ಟು ಜನರ ಆರೋಗ್ಯದ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ತೆರೆಮರೆಯಲ್ಲಿ ನಿಂತುಕೊಂಡು ಸ್ಪಂದನೆ ಮಾಡಿದಂಥ ಒಬ್ಬ ವ್ಯಕ್ತಿ ಯಾರಿದ್ರೆ, ಯಾವುದೇ ಪ್ರಚಾರವನ್ನು ಬಯಸದೆ ನಿಸ್ವಾರ್ಥವಾಗಿ ನಾವು ರಾಜಕೀಯಕ್ಕೋಸ್ಕರ ನಮ್ಮ ಸರ್ನೇಮನ್ನು ನಾವು ತೆಗೆದು ರಾಜಕೀಯ ಮಾಡುವಂಥ ಸಂದರ್ಭದಲ್ಲಿ ಆಗಬಾರ್ದು. ಪದ್ಮರಾಜ್ ಪೂಜಾರಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನ್ವಯಗಳೇ ಅವರ ಹೆಸರನ್ನು ನಾನೇ ಅವರ ಹೇಳಿ ಪದ್ಮರಾಜ್ ಪೂಜಾರಿ ಅಂತಲೇ ಆಗ್ತೀವಿ. ನೀವು ಬೇರೆ ಎಲ್ಲ ಕಡೆಯಲ್ಲಿ ಪದ್ಮರಾಜ್ ಪೂಜಾರಿ ಅಂತ ಆಗ್ತೀರಾ. ಈ ಸಲ ಇಲೆಕ್ಷನ್ಗೆ ಉಪಯೋಗ ಮಾಡಿ. ಈಗ ನಿಮ್ಗೆಲ್ಲ ಹೊಸಬ್ರು, ನಾವೆಲ್ಲ ಅವರ ಹತ್ರ ಒಡನಾಟದಲ್ಲಿರುವಂಥ ಸಂದರ್ಭದಲ್ಲಿ ನಾವು ಪದ್ಮರಾಜ್ ಪೂಜಾರಿ ನಾನು ಪದ್ಮರಾಜ್ ರಾಮ ಅಂತ ನಾನು ಕರಿತೇವೆ, ನಾನು ಪದ್ಮರಾಜ್ ಪೂಜಾರಿ ಅಂತಲೇ ಕರಿತೇವೆ. ಕ್ಷೇತ್ರದ ಪ್ರಜ್ಞಾವಂತ ನಾಗರಿಕರು, ಶಾಸಕರೇ ನಮಗೆ ಪ್ರಥಮ ಪ್ರಜೆ. ಶಾಸಕರ ಮಾತಿಗೆ ನಾವೆಲ್ಲ ಗೌರವ ಕೊಡೋಣ, ಶಾಸಕರ ಮಾತಿನಂತೆ ನಾವು ನಡೆಯೋಣ. ಶಾಸಕರು ಹೇಳಿದ್ದು ಸತ್ಯವಾಗಲಿ. ಶಾಸಕರಿಗೆ ನಮ್ಮ ಅಭಿನಂದನೆಗಳನ್ನು ತಮ್ಮ ಮುಖಾಂತರ ತಿಳಿಸುತ್ತಾ ಕಾಂಗ್ರೆಸ್ ಪಕ್ಷದ ಪ್ರಚಾರವನ್ನು ತಾವು ಮಾಡಿದ್ದೀರಾ. ಕಾಂಗ್ರೆಸ್ ಪಕ್ಷ ಸದಾಕಾಲ ನಮ್ಮ ಜೊತೆ ಇದೆ. ನಮ್ಮ ಕಾರ್ಯಕರ್ತರು ಕೂಡ ಬಹಳಷ್ಟು ಒಂದು ಸಂತೋಷ. ನಾವು ಇವಾಗ ಈ ಸಂದರ್ಭದಲ್ಲಿ ನಾವು ಎಲ್ಲಿಯೂ ಕೂಡ ಶಾಸಕರನ್ನು ತಿಳಿಸಲಿಕ್ಕೆ ಹೋಗಿಲ್ಲ. ಈ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಖಂಡಿತವಾಗಿಯೂ ಕೂಡ ನಮ್ಮ ಅಭ್ಯರ್ಥಿಯ ಜಯಕ್ಕೆ ಮೊದಲ ಮುನ್ನುಡಿಯನ್ನು ಈ ಮಿಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದಿಂದ ನಾವು ಕೊಡ್ತೀವಿ ಎಂಬ ವಿಶ್ವಾಸದ ಮಾತನ್ನು ಹೇಳುತ್ತಾ ನಮ್ಮ ಮತದಾರ ಬಾಂಧವರಿಗೆ, ಈ ಮೂಡುಬಿದ್ರೆ ಪರಿಸರದ ಪ್ರಜ್ಞಾವಂತ ನಾಗರಿಕರಿಗೆ ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ನುಡಿದಂತೆ ನಡೆದಂಥ ಸರ್ಕಾರಕ್ಕೆ ತಮ್ಮ ಆಶೀರ್ವಾದ ಇರಲಿ. ಕೇಂದ್ರದಲ್ಲಿ ಇಂಡಿಯಾ ಸರ್ಕಾರ ಬಂದರೆ ಇದ್ದಾರೆ. ಶಾಸಕರನ್ನು ಟೀಕಿಸಿದ್ರೆ ಅದನ್ನು ನಮಗೆ ಪೆಟ್ಟು ಬಿದ್ದಾಗೆ. ದಯವಿಟ್ಟು ಶಾಸಕರು ನಮಗೆ ಇಷ್ಟು ದೊಡ್ಡ ಮಟ್ಟದ ಸಹಕಾರವನ್ನು ಕೊಡುವಾಗ ಖಂಡಿತವಾಗಿ ಕೂಡ ನಮ್ಮ ಶಾಸಕರು ಅವರಿಗೆ ಆ ಭಗವಂತನ ಆಯುರಾರೋಗ್ಯ ಸುಖವನ್ನು ಕೊಟ್ಟು ಅವರ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಈ ಕ್ಷೇತ್ರದ ಜನರ ಇನ್ನು ಮುಂಬರುವ ಚುನಾವಣಾ ಸೇವಕನಾಗಿ ಇರಲಿ. ಇಂತಹ ನಮ್ಮ ಪಕ್ಷಕ್ಕೆ ಬಲಪಡಿಸುವಂಥ ಕೆಲಸ ಕಾರ್ಯ ಶಾಸಕರು ಮಾಧ್ಯಮ ಸಾಧನೆ ಶೂನ್ಯ ಎಂಬುದರ ಸರ್ಟಿಫಿಕೇಟ್ ಅನ್ನು ಬಿಜೆಪಿ ಪಕ್ಷವೇ ಕೊಟ್ಟು ಇವತ್ತು ಜನರಿಗೆ ಸತ್ಯಾಂಶವನ್ನು ತಿಳಿಸುವಂಥ ಕೆಲಸ ಕಾರ್ಯ. ಒಬ್ಬ ರಾಜ್ಯಾಧ್ಯಕ್ಷ, ಒಬ್ಬ ನಂಬರ್ 1 ಸಂಸದರನ್ನು ಬದಲಿಸುವಂಥ ಗತಿ ಬಿಜೆಪಿ ಪಕ್ಷಕ್ಕೆ ಈ ಜಿಲ್ಲೆಯಲ್ಲಿ ಬಂತು. ಇದಕ್ಕೆ ಮೂಲ ಕಾರಣ ಶೂನ್ಯ ಅಭಿವೃದ್ಧಿ. ಇವತ್ತು ಬಿಜೆಪಿ ಪಕ್ಷದವರು ಜಾತಿಯನ್ನು ಒಂದು ಸಂದರ್ಭದಲ್ಲಿ ಹಿಂದೂ ಮುಸಲ್ಮಾನರೆಂಬ ರಾಜಕೀಯ ಬಣ್ಣ ಬೆಳೆಸ್ತಾ ಇದ್ರು. ಇವತ್ತು ಬಿಲ್ಲವ ಬಂಟ ಎಂಬ ರಾಜಕೀಯ ಬೇಳೆಯನ್ನು ಬೇಯಿಸುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತುಳುನಾಡಿನ ಪ್ರಾರ್ಥನೆಯಲ್ಲಿಯೇ ಉಂಟು. ನಮ್ಮ ವಿವೇಕ್ ರೈ ಅವರು ಹಿರಿಯ
ವಿದ್ವಾಂಸರು ತುಳುನಾಡಿನ ಪ್ರಾರ್ಥನೆಯಲ್ಲಿ ಒಂದು ವಿಚಾರ ಹೇಳ್ತಾರೆ. ಮೆಗ್ದಿಪಲಿ ಜೋಕುಲು ಏರು ಬಣ್ಣ ಕಡಲಾಯ ಮಡಲಾಯ ಒಕ್ಕಲಾಯ, ಕಡಲಿಗೆ ಪೋಯಿನಾಯ ಕಡಲಾಯ, ಊಟದಾರ ಬಲ್ತಿನಾಯ ಮಡಲಾಯ, ಬೆನ್ನಿ ಬೆಂತಿನಾಯ ಒಕ್ಕಿಲಾಯ. ನಾವೆಲ್ಲರೂ ಈ ತುಳುನಾಡಿನಲ್ಲಿ ನಿಂತುಕೊಂಡು ಒಂದೇ ಆಗಿದೆ ನಮ್ಮ ಮಾತನ್ನು ಹೇಳಿದಾಗ ಒಬ್ಬ ಕಾರ್ಯಕರ್ತನಾಗಿ ನನ್ನ ಪಕ್ಷದ ನಾಯಕರ ಮೇಲೆ ನನಗೆ ಇದ್ದಂಥ ಗೌರವ, ನನ್ನ ಪಕ್ಷದ ನನ್ನ ಸರ್ಕಾರದ ಮೇಲೆ ಇದ್ದಂಥ ಅಭಿಮಾನ ಇನ್ನೂ ಹೆಚ್ಚಾಗಿದೆ. ಖಂಡಿತವಾಗಿಯೂ ಕೂಡ ನಾವೆಲ್ಲ ಬಹಳ ವರ್ಷದಿಂದ ನಾವೆಲ್ಲ ಫೀಲ್ಡ್ ಹೋಗಿ ಬರುವಂಥವ್ರು. ನಾವು ಮುಂಚೆ ಫೀಲ್ಡ್ ಹೋಗುವಂಥ ಸಂದರ್ಭದಲ್ಲಿ ನಾವು ಸ್ವತಃ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಹಾಗೂ ಬಿಜೆಪಿ ಪಕ್ಷದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಹಾಗೂ ಬಿಜೆಪಿ ಪಕ್ಷದ ಪ್ರಧಾನಮಂತ್ರಿ ಆದಂಥ ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಸರ್ಟಿಫಿಕೇಟ್ ಕೊಟ್ಟ ಕಾರಣ ಇವತ್ತು ನಂಬರ್ 1 ಸಂಸದರನ್ನ ಬದಲಾಯಿಸಿ ಇನ್ನೊಬ್ಬರಿಗೆ ಅವಕಾಶ ಕೊಡುವಂತಹ ಪರಿಸ್ಥಿತಿ ಇವತ್ತು ಬಿಜೆಪಿಗೆ ನಿರ್ಮಾಣ ಆಗಿದೆ. ರೂಪಾಯಿಯನ್ನು ನಮ್ಮ ಪ್ರತಿ ಮನೆಯವರಿಗೆ ಕೊಡುವಂತಹ ಕೆಲಸ ಕಾರ್ಯ ಆಗ್ತದೆ ಎಂಬ ಮಾತನ್ನು ಹೇಳುತ್ತಾ ನಾವು ನುಡಿದಂತೆ ನಡೆದಿದ್ದೇವೆ, ಅಂದೂ ನಡೆದಿದ್ದೇವೆ, ಇನ್ನೂ ನಡೆದಿದ್ದೇವೆ, ಮುಂದೆಯೂ ನಡೀತೇವೆ ಎಂಬ ಮಾತನ್ನು ಹೇಳುತ್ತಾ ಬಂದಂತ ಎಲ್ಲ ಚುನಾವಣೆ ಇದು ಅಭಿವೃದ್ಧಿಯ ಪರವಾದ ಚುನಾವಣೆ ಆಗಲಿ ಹೊರತು ಬಂಟಬಿಲ್ಲವೆಂಬ ಬಿಂಬಿಸುವಂತ ಚುನಾವಣೆ ಆಗುವುದು ಬೇಡ. ಈ ಚುನಾವಣೆ ಈ ಜಿಲ್ಲೆಯ ಸರ್ವತೋಮ ಅಭಿವೃದ್ಧಿಗೆ, ಈ ಚುನಾವಣೆ ಈ ಜಿಲ್ಲೆಯ ಸೌಹಾರ್ದತೆಗೆ, ಈ ಚುನಾವಣೆ ಈ ಜಿಲ್ಲೆಯ ಬಹಳಷ್ಟು ನಿರುದ್ಯೋಗ ಯುವಕರಿಗೆ ಉದ್ಯೋಗ ಸೃಷ್ಟಿಸುವಂತಹ ಚುನಾವಣೆ ಮೂಡಿಬರಬೇಕು. ನಮ್ಮ ಉದ್ದೇಶ ಈ ಚುನಾವಣೆಯಲ್ಲಿ ಬಹುಶಃ ಜಿಲ್ಲಾದ್ಯಂತ ಒಳ್ಳೆಯ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಈ ಜಿಲ್ಲೆಯಲ್ಲಿ ಬಿಜೆಪಿಯ ಭದ್ರಕೋಟೆಯಾಗಿ ಈ ಲೋಕಸಭೆ ಕ್ಷೇತ್ರ ಪರಿವರ್ತನೆ ಆಗಿದೆ. ಕ್ರಮೇಣ ಹಿಂದುಳಿದ ಸಮುದಾಯದವರ ಮತದಾರ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಕಳೆದ 11 ದಶಕದಿಂದ ಬಿಜೆಪಿಯ ಪರವಾಗಿ ಅವರ ಒಲವು ಬಂತು. ಈ ಸಂದರ್ಭದಲ್ಲಿ ನಾನು ಪತ್ರಿಕಾ ಮಾಧ್ಯಮದ ಮಿತ್ರರ ಮುಖಾಂತರ, ನಮ್ಮ ದೃಶ್ಯ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ವಿನಂತಿ ಮಾಡಲಿಕ್ಕೆ ಬಯಸುವುದು ಏನಂದರೆ, ನಾನು ಕೈ ಜೋಡಿಸಿ ನನ್ನ ಜಿಲ್ಲೆಯ ಹಿಂದುಳಿದ ಸಮುದಾಯದ ಜನರ ಪರವಾಗಿ ನಾನು ವಿನಂತಿ ಮಾಡುವುದು ಏನಂದರೆ, ಅವರ ಧ್ವನಿಯಾಗಿ ನಿಂತಿದೆ. ಕಾಂಗ್ರೆಸ್ ಪಕ್ಷ ಸದಾಕಾಲ ಅಲ್ಪಸಂಖ್ಯಾತ ಶೋಷಿತ ವರ್ಗದವರ ಧ್ವನಿಯಾಗಿ ನಿಂತಿದೆ. ಒಕ್ಕಲು ಮಸೂದೆ ಕಾನೂನನ್ನು ತರುವ ಮುಖಾಂತರ ಜನರಿಗೆ ಶಕ್ತಿ ಕೊಡುವಂಥ ಕೆಲಸ ಕಾರ್ಯ ಆಗಿದೆ. ಮಗದೊಮ್ಮೆ ಈ ಜಿಲ್ಲೆ ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಬೇಕು. ಈ 33 ವರ್ಷದ ವನವಾಸದಿಂದ ನಾವು ಹೊರಬರಬೇಕು. ಮಗದೊಮ್ಮೆ ಇಲ್ಲಿ ರಾಮರಾಜ್ಯ ನಿರ್ಮಾಣ ಆಗಬೇಕು. ಮಗದೊಮ್ಮೆ ಅಭಿವೃದ್ಧಿಯ ಜಿಲ್ಲೆಯಾಗಿ ಈ ಜಿಲ್ಲೆ ನಿರ್ಮಾಣ ಆಗಬೇಕು. ಈ ಚುನಾವಣೆಯಲ್ಲಿ ಹಿಂದುಳಿದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಇದರ ಪರಿಣಾಮ ಈ ಜಿಲ್ಲೆಯಲ್ಲಿ ಬದಲಾವಣೆಯ ಅಲೆ ಇವತ್ತು ಈ ಜಿಲ್ಲೆಯಲ್ಲಿ ಬೀಸ್ತಾ ಉಂಟು. ಶಕ್ತಿ ಕೊಡುವಂಥ ಕೆಲಸ ಕಾರ್ಯ ಪದ್ಮರಾಜರವರನ್ನು ಆಯ್ಕೆ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡುವಂಥ ಕೆಲಸ ಕಾರ್ಯಕ್ಕೆ ಎಲ್ಲ ನನ್ನ ಸಮುದಾಯದ ಬಂಧು ಮಿತ್ರರ ಹತ್ರ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಿದ್ದೇನೆ.